ಹಲೋ, ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಪಾದ್ಯ ಅಂತ ಹೇಳಿ. ಈಗ ನಿಮಗೆ ಕೇತು 12 ರಾಶಿಗಳಲ್ಲಿ ಇದ್ದರೆ ಯಾವ ರೀತಿಯ ಫಲಗಳನ್ನು ಕೊಡ್ತಾನೆ ಅಂತ ತಿಳಿಯಪಡಿಸಲಿಕ್ಕಿದ್ದೇನೆ. ಕೇತು ಯಾವಾಗಲೂ ಸನ್ಯಾಸಿ ಗ್ರಹ, ಕೇತು ಬಂಜೆ ಗ್ರಹ, ಕೇತು ಮೋಕ್ಷಕಾರಕ, ಕೇತು ಜ್ಞಾನಕಾರಕ, ಕೇತು ವೈರಾಗ್ಯಕಾರಕ. ಹಿಂದಿನ ಜನ್ಮದಲ್ಲಿ ನಿಮಗೆ ಎಲ್ಲ ಶೌರತ್, ದೌಲತ್, ಸಂಪತ್ ಮತ್ತು ಬೇಕಾಗುವಂತಹ ಇಜ್ಜತ್ ಎಲ್ಲವನ್ನು ಕೊಟ್ಟವನು. ಅಂದರೆ ಈ ಮೆಟೀರಿಯಲಿಸ್ಟಿಕ್ ಐಶ್ವರ್ಯ ಏನೆಲ್ಲ ಉಂಟೋ, ಏರ್ ಕಂಡೀಷನ್, ದೊಡ್ಡ ಬಂಗ್ಲಾ, ಲಕ್ಸುರಿ ಗಾಡಿ, ಎಲ್ಲ ರೀತಿಯ ಸವಲತ್ತುಗಳು, ಆಳು ಕಾಳುಗಳು ಎಲ್ಲವನ್ನು ಕೊಟ್ಟು ಈಗ ಏನು ಮಾಡ್ತಾ ಇದ್ದಾನಂದ್ರೆ ಅವನು ನಿಮ್ಮನ್ನ ಆಧ್ಯಾತ್ಮಿಕದತ್ತ ಎಳೆದುಕೊಂಡು ಹೋಗಲಿಕ್ಕೆ ನೋಡ್ತಾ ಇರ್ತಾನೆ. ಆದ್ರಿಂದ ಕೇತು ಯಾವಾಗಲೂ ಸಡನ್ ಎಕ್ಸ್ಪ್ಲೋಡ್ ಆಗುವಂಥ, ಬರ್ಸ್ಟ್ ಆಗುವಂಥ. ಅದರಿಂದ ಏನು ಮಾಡಬೇಕು ಅಂದರೆ, ನಾನು ಹೇಳುವುದನ್ನು ಸರಿಯಾಗಿ ಗಮನವಿಟ್ಟು ನೀವು ಕೇಳಬೇಕಾಗ್ತದೆ. ಗ್ರಹೋಂಕ ಖೇಲ್ ಅಂತ ನಾರ್ತ್ ಇಂಡಿಯನ್ದವರು ತಿಳಿಸ್ತಾರೆ. ಇಲ್ಲಿ ಏನಾಗುತ್ತದೆ ಅಂದರೆ, ನಿಮಗೆ ಈ ಮೊದಲನೇ ಮನೆಯಲ್ಲಿ ಒಂದು ರೀತಿಯಲ್ಲಿ ಹೇಳುವುದಾದ್ರೆ ತಲೆನೋವು ಕೊಟ್ಬಿಡ್ತಾನೆ. ಆ ತಲೆನೋವಿಂದ ಏನಾಗುತ್ತೆ, ಕೋಪ ಬಂದ್ಬಿಡುತ್ತೆ. ಕೋಪ ಬಂದು ಕೂಡ ನಿಮ್ಮನ್ನು ನೀವೇ ಸೈಲೆಂಟ್ ಆಗಿಬಿಡ್ತೀರಿ. ಆಯ್ತಾ? ಕೇತು ಅಂದ್ರೆ ಏನು ಗೊತ್ತಾ, ಈ ಶೆಂಡಿ ಅಂದ್ರೆ ಇರುತ್ತಲ್ಲ, ಶಿಕಿನ್, ಆಯ್ತಾ, ಒಂದು ಜುಟ್ಟು ಬಿಟ್ಕೊಳ್ತಾರೆ ನಮ್ಮ ಬ್ರಾಹ್ಮಣರು. ಆ ಜುಟ್ಟು ಬಿಡುವ ಸಂಕೇತ ಏನಂದ್ರೆ ಅದು ಒಂದು ರೀತಿಯಲ್ಲಿ ಬಾವುಟ ಥರ. ಬ್ರಾಹ್ಮಣರ ಸಂಕೇತವೂ ಹೌದು, ಬುದ್ಧಿವಂತಿಕೆಯ ಸಂಕೇತವೂ ಹೌದು. ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣರು ಅತಿ ಬುದ್ಧಿವಂತ ಕೆಟಗರಿ ಅಂತ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅದು ನಮ್ಮ ಈ ಬಾಡಿಗೆ ಸರಿಯಾದ ಒಂದು ವಿಭಜನೆ. ತಲೆಯನ್ನು ಬ್ರಾಹ್ಮಣ ಅಂತೇವೆ, ಎದೆಗೆ ಕ್ಷತ್ರಿಯ ಅಂತೇವೆ, ಹೊಟ್ಟೆಗೆ ವೈಶ್ಯ ಅಂತೇವೆ, ಆಮೇಲೆ ಕೆಳಗಡೆ ಕಾಲಿನ ಭಾಗವನ್ನು ಶೂದ್ರ ಅಂತ ಕರಿತೇವೆ. ಆಯ್ತಾ? ಈ ಬಾವುಟ ಏನು ಮಾಡ್ತದೆ ಅಂದರೆ ಸಡನ್ ಆಗಿ ಹಾರ್ತಾ ಇರ್ತದೆ ಮೇಲ್ಗಡೆ, ಕೆಳಗೆ ಗ್ರೌಂಡ್ ಲೆವೆಲಿಂದ ಮೇಲ್ಗಡೆ ಹೋಗ್ತದೆ, ಹಾರ್ತಾ ಇರ್ತದೆ, ಸಡನ್ ಆಗಿ ಸ್ಟಾಪ್ ನಿಂತಾಗ್ತದೆ. ಕೇತು ಕೂಡ ಅದೇ ರೀತಿಯ ಲಕ್ಷಣವನ್ನು ಹೊಂದಿರ್ತಾನೆ. ಈಗ ಕೇತು ಮೊದಲೇ ಮನೆಯಲ್ಲಿದ್ದರೆ ಹೇಗೆ, ಇಲ್ಲಿ ನಿಮಗೆ ಸಂತೋಷ ಕೊಡ್ತಾನೆ ಅಂತ ಹೇಳಬಹುದು. ಇಲ್ಲಿಂದ ನಿಮ್ಮ ತಂದೆಯ ಮನೆಯನ್ನು ನೋಡೋದ್ರಿಂದ ನಿಮ್ಮ ತಂದೆಗೆ ಎಲ್ಲ ರೀತಿಯ ಶುಭ ಫಲಗಳನ್ನು ಕೊಡ್ತಾನೆ ಅಂತ ಹೇಳಬೇಕು. ಯಾಕೆಂದ್ರೆ ಕೇತು ಬಹಳ ಒಳ್ಳೆಯವ. ಇಲ್ಲಿಂದ ನಿಮ್ಮ ಪಂಚಮ ಸ್ಥಾನವನ್ನು ನೋಡೋದ್ರಿಂದ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಇಡಬೇಕಾಗ್ತದೆ ನೀವು. ಇಲ್ಲಿಂದ ಕೇತು ನಿಮ್ಮ ಸ್ಪೌಸಿನ ಮನೆಯನ್ನು ನೋಡುವುದರಿಂದ ಎಲ್ಲಿಯಾದರೂ ಶುಕ್ರ ಹಾಗೂ ಬುಧನ ಯುತಿ ಅಥವಾ ಗುರುವಿನ ದೃಷ್ಟಿಯು ಕೇತುವಿನ ಹಾಗೂ ಲಗ್ನದ ಮೇಲೆ ಬಿದ್ದಿತ್ತಂದರೆ ನಿಮ್ಮ ಸ್ಪೌಸ್ ಗ್ಯಾರಂಟಿ ಒಂದು ಉತ್ತಮ ಜ್ಯೋತಿಷ್ಯಗಾರಳಾಗಿ ಮಿಂಚುವರು. ಅವರಲ್ಲಿ ಸಖತ್ ಇಂಟ್ಯೂಷನ್ ಬಂದಿರುತ್ತೆ, ಅವರು ಹೇಳಿದ್ದು ಆಗುತ್ತೆ. ಇದು ಕೇತುವಿನ ಪ್ರತಾಪ. ಕೇತು ಜ್ಞಾನಕಾರಕ ಗ್ರಹ, ಕೇತು ಅಕಲ್ಟ್ ಗ್ರಹ. ಕೇತು ಮತ್ತು ಗುರುವಿನ ಜೋಡಿಯು ನಿಮಗೆ ಅತಿ ಉನ್ನತ ಮಟ್ಟದ ಜ್ಞಾನ ಮತ್ತು ಜ್ಞಾಪಕವನ್ನು ಕೊಡ್ತದೆ. ಕಾರಣ ಕೇತು ಜ್ಞಾನಕಾರಕ ಹಾಗೂ ಗುರು ಜ್ಞಾಪಕಕಾರಕ. ಗುರುವಿಗೆ ಮೆಮರಿಯನ್ನು ಕೊಡ್ತಾನೆ. ಆಯ್ತಾ? ಆಮೇಲೆ ಈ ರೀತಿಯ ನಾನು ಒಬ್ಬ ಪ್ರೊಫೆಸರನ್ನು ನೋಡಿದ್ದೇನೆ ಗೋವಾದಲ್ಲಿ. ಬಹಳ ಲಗ್ನದಲ್ಲೇ ಕೇತು ಇರುವಂಥ ಅವರ ಹೆಂಡತಿಯು ಅತಿ ಉತ್ತಮವಾದ ಜ್ಯೋತಿಷ್ಯಗಾರಳು ಆಗಿರುತ್ತಾಳೆ. ಆಯ್ತಾ? ಇನ್ನು ಏನು, ಈಗ ಒಂದು ಎಲ್.ಕೆ. ಅದ್ವಾನಿ ಜಾತಕವನ್ನು ನೋಡಿದರೆ ಅಲ್ಲಿ ಲಗ್ನದಲ್ಲೇ ಕೇತು, ವೃಶ್ಚಿಕ ಲಗ್ನ, ಲಗ್ನದಲ್ಲೇ ಕೇತು ಮತ್ತೆ ಶನಿ ಇದ್ದಾನೆ. 6ನೇ ಮನೆಯಲ್ಲಿ ವಕ್ರಿ ಗುರು, ಮೇಷದಲ್ಲಿ
ಚಂದ್ರ, ರಾಹು ವೃಷಭದಲ್ಲಿ ಉಚ್ಚ, ಶುಕ್ರ ನೀಚ ಅಂದರೆ ಕನ್ಯಾದಲ್ಲಿ, ಸೂರ್ಯ ನೀಚ, ಮಂಗಲ್ ಸೂರ್ಯನೊಡನೆ ಬುಧ ವಕ್ರಿಯಾಗಿ ತುಲಾದಲ್ಲಿ ಸೂರ್ಯನೊಡನೆ ಇದ್ದಾನೆ ಅಂತ ಕೊಟ್ಟಿರ್ತೇವೆ. ಅದೇ ರೀತಿಯಲ್ಲಿ ಕೇತು ಲಗ್ನದಲ್ಲಿ ಇರುವ ಇನ್ನೊಂದು ಜಾತಕ ಯಾವುದು ಅಂದರೆ ನೋಡಿ, ಮೀನ ಲಗ್ನ, ಮೀನ ರಾಶಿ, ಕೇತು ಲಗ್ನದಲ್ಲೇ ಇದ್ದಾನೆ. ಶುಕ್ರ ಮತ್ತು ಮಂಗಲ್ ಮೇಷದಲ್ಲಿ, ಸೂರ್ಯ ಬುಧ ಗುರು ವೃಷಭದಲ್ಲಿ, ಶನಿ ಪಂಚಮದಲ್ಲಿ, ರಾಹು 6ನೇ ಮನೆಯಲ್ಲಿ. ಇದು ಒಂದು ರೀತಿಯಲ್ಲಿ ಕಾಳ ಸರ್ಪ ದೋಷಯುಕ್ತ ಒಂದು ಜಾತಕ. ತಕ್ಕ ಪರಿಹಾರ ಮಾಡಬೇಕು ಕೇತುವಿಗೆ. ಏನು, ಉಂಗುರದ ಬೆರಳಿನಲ್ಲಿ ತೆಂಗಿನೆಣ್ಣೆಯನ್ನು ತಿಲಕವನ್ನು ಇಟ್ಟು ಅದರ ಮೇಲೆ ಕೇಸರಿ ಅಥವಾ ಅರಿಶಿನ ತಿಲಕವನ್ನು ಇಡಿರಿ. 2 ಬಣ್ಣದ ಹೊದೆಯ ವಸ್ತ್ರವನ್ನು ಬಡವರಿಗೆ ದಾನ ಮಾಡಿ, ಇಲ್ಲ ದೇವಸ್ಥಾನಕ್ಕೆ ಕೊಡಿ. ಮಂಗನಿಗೆ ಬೆಲ್ಲವನ್ನು ತಿನ್ನಿಸಿರಿ. ಧ್ವಜಸ್ತಂಭವನ್ನು ತುದಿಯನ್ನು ನೋಡಿ ನಮಸ್ಕಾರ ಮಾಡಿ. ದೇವಸ್ಥಾನದ ಶಿಖರವನ್ನು ನೋಡಿ ಕೈ ಮುಗಿರಿ. ಒಂದು ವಿನಾಯಕ ಫೋಟೋವನ್ನು ನಿಮ್ಮ ಪರ್ಸಿನಲ್ಲಿ ಇಡಿರಿ. ವರ್ಷಕ್ಕೊಂದು ಗಣಹೋಮವನ್ನು ಮಾಡಿ, 1 ಕಾಯಿ, 2 ಕಾಯಿ, 3 ಕಾಯಿ, 4 ಕಾಯಿ, 5 ಕಾಯಿ, 6 ಕಾಯಿ, ನಿಮ್ಮ ಶಕ್ತಿಯಾನುಸಾರವಾಗಿ. ವಿಘ್ನೇಶ್ವರನ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಶನಿವಾರ ವಿಸಿಟ್ ಮಾಡಿ, ಏನು ತೊಂದರೆ ಇಲ್ಲ. ಇನ್ನು ಕೇತು 2ನೇ ಮನೆಯಲ್ಲಿದ್ದರೆ ಯಾರದ್ದು? ಒಂದು ಜಾತಕವನ್ನು ಇಲ್ಲಿ ಕೊಟ್ಟಿದ್ದೇನೆ. ಮೇಷ ಲಗ್ನದ 2ನೇ ಮನೆಯಲ್ಲಿ ಕೇತು, 3ನೇ ಮನೆಯಲ್ಲಿ ವಕ್ರ ಶನಿ, ರಾಹು ಮತ್ತು ಚಂದ್ರ ಅಷ್ಟಮದಲ್ಲಿ, ಬುಧ ಮತ್ತು ಮಂಗಲ್ ಮಕರದಲ್ಲಿ, ಮಂಗಲ್ ಉಚ್ಚ, ಸೂರ್ಯ ಕುಂಭದಲ್ಲಿ, ಶುಕ್ರ ಉಚ್ಚ, ಅವನ ಜೊತೆಯಲ್ಲಿ ಗುರು. ಸಖತ್ ಆರ್ಗ್ಯುಮೆಂಟ್ ಮಾಡ್ತಾರೆ ಇವರು, ಬೇಡ ನಮಗೆ, ಆಯ್ತಾ. ಇನ್ನೊಂದು ನಮ್ಮ ಡಾಕ್ಟರ್ ಪಾಸು ಅವರದ್ದೇ ಮಿಥುನ ಲಗ್ನ 2ನೇ ಮನೆಯಲ್ಲಿ ಕರ್ಕದಲ್ಲೇ ಕೇತು, ಶನಿ ಮತ್ತು ಸೂರ್ಯ, 4ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ, ಲಕ್ಷ್ಮೀನಾರಾಯಣ ಯೋಗ, ಮಾಳವ್ಯ ಯೋಗವನ್ನು ತುಲಾದಲ್ಲಿ ಉಂಟು ಮಾಡಿದ್ದಾರೆ. ಮಂಗಲ್ ಉಚ್ಚಾರೋಹಿ ಅಂದರೆ ಇದರಲ್ಲಿದ್ದಾನೆ, ಎಲ್ಲಿ ಧನುರಲ್ಲಿದ್ದಾನೆ. ರಾಹು ಮಕರದಲ್ಲಿದ್ದಾನೆ. ಗುರು ವಕ್ರಿಯಾಗಿ ಮೇಷದಲ್ಲಿದ್ದಾನೆ. ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಉಚ್ಚನಾಗಿದ್ದಾನೆ. ರೋಹಿಣಿ 2ನೇ ಪಾದ, ಪುಷ್ಕರಾಂಶ, ಪುಷ್ಕರ ಭಾಗ ನಕ್ಷತ್ರ ತಾರಾದಲ್ಲಿದ್ದಾನೆ. ಯಾವಾಗಲೂ 2ನೇ ಮನೆಯಲ್ಲಿ ಮನೆಯೇ ನಿಮ್ಮ ಐಶ್ವರ್ಯದ ಮನೆ ಅಂತ ಹೇಳ್ಬೋದು. ಐಶ್ವರ್ಯದ ರಾಶಿ ಅಂದರೆ ಅಕ್ಯುಮುಲೇಟೆಡ್ ಮನಿ ಇರುವುದು ಅಲ್ಲಿ. ಅಂದರೆ ನೀವು ಈ 2ನೇ ಮನೆಯಲ್ಲಿ ಕೇತು ಇರುವವರು ಹಣವನ್ನು ಒಂದು ರೀತಿಯಲ್ಲಿ ಅಕ್ಯುಮುಲೇಟ್ ಮಾಡ್ತಾರೆ ಅಂತ, ಅದು 100ಕ್ಕೆ 100 ಗ್ಯಾರಂಟಿ. ಕೋಪ ಬಂದಲ್ಲಿ ಮಾತ್ರ ನೀವಿಗೆ ಒಂದು ರೀತಿಯಲ್ಲಿ ಸಡನ್ ಆಗಿ ಸೈಲೆಂಟಿಗೆ ಹೋಗ್ತೀರ, ಸೈಲೆಂಟ್ ಝೋನಿಗೆ ಹೋಗ್ತೀರ. ಧಾರ್ಮಿಕದತ್ತ ಒಲವನ್ನು ನಿಮಗೆ ಜಾಸ್ತಿ. ಇಲ್ಲಿ ಏನಾಯ್ತು ಅಂದರೆ ನೀವಾಯಿತು, ನಿಮ್ಮ ಕೆಲಸವಾಯಿತು, ಲ್ಯಾಪ್ಟಾಪ್ ಆಯಿತು. ಅದಕ್ಕೆ ನಿಮ್ಮ ಮೊಮ್ಮಗ ಏನು ಹೇಳಿದ್ದಾನಂದರೆ, ಅಜ್ಜ ಸತ್ತರೆ ಒಂದು ದೊಡ್ಡ ಗೋರಿಯನ್ನು ಮಾಡಿ ದೊಡ್ಡ ಒಂದು ಕೋಲನ್ನು ಹುಗಿದು ಆ ಕೋಲಿಗೆ ಒಂದು ಲ್ಯಾಪ್ಟಾಪನ್ನು ನೇತು ಹಾಕ್ತಾನೆ ಅಂತ 5 ವರ್ಷದ ಹುಡುಗ ಹೇಳ್ತಾ ಇದ್ದ, ಆಯಿತಾ. ಮತ್ತೆ ಆತನು ಹೇಳುವುದು ನೋಡ್ಬೇಕು, ನಿಮಗೆ ಮೊಲ ಏನು ತಿನ್ನುತ್ತದೆ ಅನ್ನೋದು ಗೊತ್ತಿಲ್ಲ, ಮೊಲ ಮೂಲಂಗಿ ತಿನ್ನುತ್ತದೆ ಅಂತ ಹೇಳಿದ್ದೀರಿ, ನಿಮ್ಮ ತಲೆಯಲ್ಲಿ ಬೂಸ ಇದೆಯಾ ಅಂತ ನಾಚಿಕೆಗೇಡಿನ ಒಂದು ಮಾತನ್ನು ನಮಗೆ ಆಡಿದ. ಅಂದರೆ ಅವನ ಅರ್ಥ ನೋಡಿ ಎಷ್ಟು ಭಯಂಕರ. ಈಗಿನ ಪಿತ್ರೀಸ್ ಅಂದರೆ ಅದಕ್ಕೆ ಹೇಳೋದು, ಆಯಿತಾ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೇತು 2ನೇ ಮನೆಯಲ್ಲಿದ್ದರೆ ಒಂದು ರೀತಿಯಲ್ಲಿ ಅವರಾಯಿತು, ಅವರ ಕೆಲಸವಾಯಿತು, ಸಂಸಾರಕ್ಕೆ ಹೆಚ್ಚು ಗಮನ ಕೊಡುವುದಿಲ್ಲ. ಒಂಕುಂಟಿ ಜೀವನ. ಹೆಂಡತಿಯನ್ನು ಕೇಳಿದರೆ 108 ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೇಳ್ತಾರೆ, ಪಾಸಿಟಿವ್ ಪಾಯಿಂಟ್ಸ್ ಹೇಳುವುದೇ ಇಲ್ಲ. ಅದು ಯಾರು ಬೇಕಾದರೂ ಇರಲಿ, ಅವರು ದೊಡ್ಡ ಪ್ರೈಮ್ ಮಿನಿಸ್ಟರ್ ಆಗಿರಲಿ, ದೊಡ್ಡ ಜ್ಯೋತಿಷ್ಯಗಾರರಾಗಿರಲಿ, ವರ್ಲ್ಡ್ ವೈಡ್ ಗುರುಜಿ ಆಗಿರಲಿ, ಇದು ಅವರ ಹಣೆ ಬರ. ಕೇತು ಅದೇ ರೀತಿಯಲ್ಲಿ ಮಾಡ್ತಾನೆ. ಮಲ್ಕೊಳ್ಳೋದು ಹಾಗೆ, ಹೆಂಡತಿಗೆ ಒಂದು ರೂಮ್ ಆದರೆ ಗಂಡನಿಗೆ ಒಂದು ರೂಮ್, ಆ ರೀತಿಯಲ್ಲೇ ಬೆಳ್ಕೊಂಡು ಬರ್ತಾ ಇರ್ತಾರೆ. ಸೊ ರೆಮಿಡೀಸ್ ಇವರಿಗೇನು, ಒಳ್ಳೆಯ ಗುಣಗಳನ್ನು ಹೊಂದಿರಪ್ಪ, ಬೈಬೇಡಿ. ಅಂದರೆ ಸ್ಲ್ಯಾಂಗ್. ಕೇತು 2ನೇ ಮನೆಯಲ್ಲಿದ್ದರೆ ಬೈಗಳ ಶಬ್ದ ಬರ್ತದೆ, ಎಲ್ಲ ಬಡ್ಡಿ ಮಗನ, ಎಲ್ಲ ಮುಂಡೆ ಮಗನ, ಸೂಳೆ ಮಗನ, ಹೀಗೆ. ಜ್ಯೋತಿಷ್ಯಗಾರರಾಗಿಯೂ ಆ ಭಾಷೆ ಹೋಗುವುದಿಲ್ಲ ಅವರಿಗೆ, ಯಾಕಂದರೆ ಕೇತು ಆಡಿಸೋದೇ ಹಾಗೆ. ಆದರೆ ಅದನ್ನು ಬೈಯುವುದನ್ನು ಬಿಟ್ಬಿಡಿ, ಒಳ್ಳೆಯದನ್ನು ಹರಿಸಿ, ಆಯಿತಾ. ಒಳ್ಳೆಯ ಗುಣಗಳನ್ನು ಹೊಂದಿ, ಹಣೆಯಲ್ಲಿ ಅರಿಶಿನ ತಿಲಕವನ್ನು ಇಡಿ, ಕೇಸರಿ ತಿಲಕವನ್ನು ಇಡಿರಿ,
ತೆಂಗಿನೆಣ್ಣೆ ಹಚ್ಚಿ ಚಂದ್ರನನ್ನು ಉಚ್ಚ ಮಾಡಿ ಚಂದ್ರನನ್ನು ಮೇಲಕ್ಕೆತ್ತಿ. ಹೇಗೆ? ಬೆಳ್ಳಿ ಬಟ್ಲಲ್ಲಿ ಊಟ ಮಾಡಿ, ಏನು ತೊಂದರೆ ಇಲ್ಲ. ಅದನ್ನೆಲ್ಲ ಲಾಕರಲ್ಲಿ ಇಡೋದಲ್ಲ. ಬೆಳ್ಳಿ ಲೋಟದಲ್ಲಿ ನೀರು ಕುಡೀರಿ, ತೊಂದರೆ ಇಲ್ಲ. ಆಯಿತಾ? ಯಾರಾದರೂ ಬಂದರೆ ಅವ್ರ ಎದುರು ತೋರಿಸ್ಬೇಡಿ ಅಷ್ಟೇ. ಕಣ್ಣು ಬಿಟ್ಟರೆ, ದೃಷ್ಟಿ ಬಿಟ್ಟರೆ ದೇವರೇ ಗತಿ. ಕೆಲವರ ದೃಷ್ಟಿ ಭಾಳ ಹಾಳಾಗಿರ್ತದೆ, ತಿಳ್ಕೊಳ್ಳಿ. ಆಯಿತಾ? ಸೊ ದೇವಸ್ಥಾನದ ಬಾರಿ ಬಾರಿ ಭೇಟಿಯನ್ನು ಕೊಡ್ರಿ. ದೇವಸ್ಥಾನ ಶಿಖರವನ್ನು ನೋಡಿ ನಮಸ್ಕಾರ ಮಾಡಿ, ಸೆಲ್ಯೂಟ್ ಮಾಡಿ. ನಿಮ್ಮ ನ್ಯಾಷನಲ್ ಫ್ಲ್ಯಾಗನ್ನು ಯಾವತ್ತೂ ಕಂಡೆಮ್ ಮಾಡಬೇಡಿ. ನಿಮ್ಮ ನ್ಯಾಷನಲ್ ಫ್ಲ್ಯಾಗ್ ಅಂದರೆ ಇಂಡಿಯಾದಲ್ಲಿ ತಿಂದು ಇಂಡಿಯಾಕ್ಕೆ ಗಾಲಿ ಕೊಡಬೇಡಿ, ಬೈಬೇಡಿ, ಪಾಕಿಸ್ತಾನ ಹೋಳಬೇಡಿ. ನಿಮ್ಮ ಉಂಡ ಮನೆಗೆ ಎರಡು ಬಗೆಯಬೇಡಿ. ಇದು ಕಾಶ್ಮೀರದವರಿಗೆ ಪ್ರತಿ ಬಾರಿ ಹೇಳ್ತಾ ಇರಬೇಕಾಗ್ತದೆ. ಆಯಿತಾ? ಆಮೇಲೆ ದೇವಸ್ಥಾನ ಶಿಖರವನ್ನು ನೋಡಿ ನಮಸ್ಕರಿಸಿ. ಪಾಕೆಟ್ನಲ್ಲಿ ಒಂದು ಉತ್ತಮ ವಿನಾಯಕನ ಫೋಟೋವನ್ನು ಇಟ್ಟು ಯಾವುದೇ ಶುಭ ಕೆಲಸವಾಗಿದ್ದರೂ ವಿನಾಯಕನಿಗೆ ನಮಸ್ಕಾರ ಮಾಡಿ. ಆಯಿತಾ? ಇದು ನೀವು ಮಾಡುವಂಥ ಒಂದು ಇದು. ಇನ್ನು ಕೇತು 3ನೇ ಮನೆಯಲ್ಲಿದ್ದರೆ ಇಲ್ಲೊಂದು ಜಾತಕವನ್ನು ಕೊಟ್ಟಿದ್ದೇನೆ. ಯಾವುದು? ಸಿಂಹ ಲಗ್ನದಲ್ಲಿ ವಕ್ರಿ ಮಂಗಲ್, 3ನೇ ಮನೆಯಲ್ಲಿ ಕೇತು ಅಂದರೆ ತುಲಾದಲ್ಲಿ ಕೇತು, ವೃಶ್ಚಿಕದಲ್ಲಿ ಗುರು, ಸೂರ್ಯ ಮತ್ತು ಬುಧ ಮಕರದಲ್ಲಿ, ಶುಕ್ರ 7ನೇ ಮನೆಯಲ್ಲಿ, ಚಂದ್ರ ಮೀನದಲ್ಲಿ, ರಾಹು ಮೇಷದಲ್ಲಿ, ಶನಿ ವಕ್ರಿಯಾಗಿ ಎಲ್ಲಿ? ಕರ್ಕದಲ್ಲಿ. ಇದು ಒಬ್ಬರು ಐತಾಳರದು ಜಾತಕ. ಇರಲಿ, ನಿಮಗೆ ಗಂಡು ತಮ್ಮ ಇಲ್ಲದೇ ಇರಬಹುದು, ಆದರೆ ಅಣ್ಣನೆಲ್ಲಿಯಾದರೂ ಇದ್ದಲ್ಲಿ ಆತನು ದೊಡ್ಡ ಶ್ರೀಮಂತನಾಗಿ ಮೆರೆಯುವುದರಲ್ಲಿ ನಿಸ್ಸಂದೇಹ. ಅಂಥವರಿಗೆ ಹೆಣ್ಣು ಸಿಸ್ಟರ್ಸ್ ಇರ್ತಾರೆ, ಅಕ್ಕನಿರ್ಬೋದು. ಆಯಿತಾ? ಹೆಣ್ಣು ಅಕ್ಕ ತಂಗಿ ಇರ್ತಾರೆ. ಆದರೆ ಅವರ ಜೀವನಗತಿ ಸುಖವಿರಲಿಕ್ಕಿಲ್ಲ. ಇಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಾರದು. ಕಾರಣ ಮೇಲ್ಫಿಕ್ ಗ್ರಹಗಳು ಮೇಲ್ಫಿಕ್ ಮನೆಯಲ್ಲಿದ್ದರೆ ಪಾಸಿಟಿವ್, ಋಣಾತ್ಮಕ ಅಲ್ಲ ಧನಾತ್ಮಕ ಭಾವನೆಗಳನ್ನು ಹೊರಹಾಕ್ತಾನೆ. ನೆಗೆಟಿವ್ ಇಂಟು ನೆಗೆಟಿವ್, ಪಾಸಿಟಿವ್. 3ನೇ ಮನೆ ಉಪಚಯ ಹೌಸ್. ಆಯಿತಾ? 3, 6, ಈ 8, 12 ಇಂತಹ ಮನೆಗಳಲ್ಲಿ ಮೇಲ್ಫಿಕ್ ಇದ್ರೆ ಭಾಳ ಒಳ್ಳೆಯದು. ಯಾವುದು ಮೇಲ್ಫಿಕ್ ಅಂದರೆ ರಾಹು, ಶನಿ, ಕೇತು, ಆಮೇಲೆ ಕುಜ, ಇಂಥ ಗ್ರಹಗಳಿದ್ದರೆ ನಿಮಗೆ ಭಾಳ ಒಳ್ಳೆಯದು ಅಂತ ಹೇಳ್ತೇವೆ. ಅದರಲ್ಲಿ ಕುಜನೊಂದು ಬಿಟ್ಬಿಡಿ. ಆಯಿತಾ? 3ನೇ ಮನೆ ಕೇತು 9ನೇ ಮನೆ ರಾಹುವನ್ನು ಸೂಚಿಸ್ತದೆ. ರಾಹು ಮೊದಲೇ ಫಾರಿನ್ ಎಲಿಮೆಂಟ್ಸ್. ಸೊ 9ನೇ ಮನೆಯು ಫಾರಿನ್ಗೆ ಹೇಳಿ ಮಾಡಿಸಿದ್ದ. ಆದ್ದರಿಂದ ನೀವು ಇಲ್ಲಿ ನನ್ನ ಪ್ರಕಾರ ಫಾರಿನ್ ಸೆಟ್ಲ್ ಆಗ್ತೀರಾ ಅಂತ. 3ನೇ ಮನೆ ವಿದ್ವತ್ತಿನ ಮನೆ. 3ನೇ ಮನೆಯು ನಿಮ್ಮ ಕಮ್ಯುನಿಕೇಷನ್ ಮನೆ. ಕೇತು ಜ್ಞಾನಕಾರಕ. ಆದರೆ ನಿಮ್ಮ ಕಮ್ಯುನಿಕೇಷನ್ನಿಗೆ ನಿಮ್ಮ ಜ್ಞಾನದ ಒಂದು ಬಣ್ಣ ಲೇಪವಾಗ್ತದೆ ಅಂತ. ಇನ್ನೊಂದು ಜಾತಕ ಯಾರದ್ದು? ಐತಾಳ ಜಿ ಅವರದ್ದು. ಅದು ಏನು? ಮೇಷಲಗ್ನದಲ್ಲೇ ಬುಧ, ಶುಕ್ರ, ಸೂರ್ಯ, ಶನಿ 2ನೇ ಮನೆ, ಕೇತು 3ನೇ ಮನೆಯಲ್ಲಿ ನೋಡಿ. ಆಯಿತಾ? ಆಮೇಲೆ ಸಪ್ತಮದಲ್ಲಿ ಮಂಗಲ್ ಅಂದರೆ ತುಲಾದಲ್ಲಿ ಮಂಗಲ್. ಆಯಿತಾ? ರಾಹು ಧನುರಲ್ಲಿ, ಗುರು ಮಕರದಲ್ಲಿ ನೀಚ, ಮಂಗಲ್ ಜಸ್ಟ್ ಉಚ್ಚದಿಂದ ಕುಂಭಕ್ಕೆ ಹೋಗಿದ್ದಾನೆ. ಆಯಿತಾ? ಇಲ್ಲಿ ನಿಮಗೆ 3ನೇ ಮನೆಯಲ್ಲಿ ಕೇತು ಶುಭ ಆಗ್ತಾನೆ. ಜಾತಕನಿಗೆ ಒಳ್ಳೆಯ ಮಕ್ಕಳು ಇರ್ತಾರೆ. ಜಾತಕನಿಗೆ ಸಕ್ಸಸ್ ಇರ್ತದೆ. ನಿಮಗೆ ಐಶ್ವರ್ಯ, ನೇಮ್ ಆ್ಯಂಡ್ ಫೇಮ್ ಎಲ್ಲ ಬರ್ತದೆ. ನೀವುಗಳು ಅತಿ ಧಾರ್ಮಿಕರಾಗುವುದು ಗ್ಯಾರಂಟಿ. ಅದೇ ಕೆಟ್ಟ ಕೇತು ನಿಮಗೆ ಲೀಗಲ್ ತೊಂದರೆಗಳನ್ನು ಕೊಡ್ತಾನೆ. ನಿಮಗೆ ಸಂಬಂಧ ಕೆಡಲು ಸಾಧ್ಯ. ಇಲ್ಲಿ ನಿಮಗೆ ಅನಗತ್ಯ ಪ್ರಯಾಣಗಳು ಸಾಕಷ್ಟು ಇರ್ತವೆ. ಲೀಗಲ್ ಕಾಂಪ್ಲಿಕೇಶನ್ ಅಂದರೆ ಕೆಲವು ಬಾರಿ ಭೂಮಿಗಾಗಿ ಲೀಗಲ್ ಕಾಂಪ್ಲಿಕೇಶನ್ ಆಗುವುದು ಉಂಟು. ಪರಿಹಾರ ಏನಂದರೆ ಮಂಗನಿಗೆ ಬೆಲ್ಲ ತಿನ್ನಿಸಿ ಆಮೇಲೆ ಅಕ್ಕಿ ಹಿಟ್ಟನ್ನು ಹರಿಯುವ ನೀರಿಗೆ ಹರಿದು ಬಿಡಿರಿ. ನೀವು ಕೇಸರಿ ತಿಲಕವನ್ನು ಇಡಿರಿ, ಚಿನ್ನವನ್ನು ಧರಿಸಿರಿ, ಒಳ್ಳೆಯದಾಗ್ತದೆ. ಇನ್ನು ಕೇತು 4ನೇ ಮನೆಯಲ್ಲಿದ್ದರೆ ಇಲ್ಲೊಂದು ಜಾತಕ ಇದೆ. 4ನೇ ಮನೆಯಲ್ಲಿ ಕೇತು ಯಾವುದು? ತುಲಾ ಲಗ್ನದಲ್ಲೇ ಬುಧ, ಮಂಗಲ್, ಶುಕ್ರ, ಶನಿ 2ನೇ ಮನೆಯಲ್ಲಿ ಕೇತು, ಮಕರದಲ್ಲಿ ಬೃಹಸ್ಪತಿ ವಕ್ರಿಯಾಗಿ ಮೇಷದಲ್ಲಿ, ರಾಹು ಮತ್ತು ಚಂದ್ರ ಕರ್ಕದಲ್ಲಿ, ಸೂರ್ಯ ಮೀನದಲ್ಲಿ. ಆಯಿತಾ? ಇದು MK ಗಾಂಧಿಯವರ ಜಾತಕ, ಮಹಾತ್ಮ ಗಾಂಧಿಯವರ ಜಾತಕ. 4ನೇ ಮನೆಯಲ್ಲಿ ಕೇತು ಇದ್ದರೆ ನಿಮ್ಮ ತಾಯಿಯಿಂದ ಇಲ್ಲ ತಾಯಿ ಲ್ಯಾಂಡಿನಿಂದ ದೂರವಾಗಿರ್ತೀರಿ. ನೀವು ವಾಹನದಿಂದ, ಆಸ್ತಿಗಳಿಂದ ದೂರ ಹೋಗುವಿರಿ. ನೋಡಿ, ಮಹಾತ್ಮ ಗಾಂಧಿ ಯಾವ ವಾಹನವನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಅವನು 2 ಹೆಂಗಸರ ಹೆಗಲ ಮೇಲೆ ಕೈ ಇಟ್ಕೊಂಡು ನಡ್ಕೊಂಡೇ ಹೋಗ್ತಾ ಇದ್ರು ಅವರು, ಮಹಾತ್ಮ ಗಾಂಧಿಯವರು. ಆಯಿತಾ?
ಸೊ ಅವರಿಗೆ ವಾಹನವೇ ಬೇಡ, ಕಾಲೇ ವಾಹನ, ದ್ವಿಚಕ್ರ ವಾಹನ ಅಂದರೆ ಕಾಲೇ. ಆವಾಗಲೇ ನೀವುಗಳೆಲ್ಲ ಒಳ್ಳೆಯದನ್ನು ಮಾಡುವಿರಿ. ನೀವು ನಿಮ್ಮ ಆಸ್ತಿ ಮತ್ತು ವಾಹನಗಳನ್ನು ಬೇರೆಯವರಿಗೆ ಕೊಡುವಿರಿ. ನೀವು ಗ್ರ್ಯಾಜುಯೇಷನ್ ಮಾಡುವಾಗ ನೀವು ಅದನ್ನು ಬಿಟ್ಟು ಚಾರ್ಟರ್ಡ್ ಅಕೌಂಟೆನ್ಸಿ ಕೂಡ ಮಾಡ್ಬೋದು. ಇಲ್ಲ ಒಂದು ಇಂಜಿನಿಯರಿಂಗ್ ಆಗೋ ಹುಡುಗಿ ಕಂಬೈನ್ಡ್ BSc ಆ್ಯಂಡ್ MSc ಮಾಡ್ಬೋದು. ಇದೆಲ್ಲ ಕೇತು ಒಬ್ಬ ಗಣಿತಜ್ಞ, ಚಾರ್ಟರ್ಡ್ ಅಕೌಂಟೆಂಟಿಗೆ ಕಾರಣ. ಅದರಿಂದ ಕೇತು ಎಕ್ಸ್ಪರ್ಟ್ ಮ್ಯಾಥಮೆಟಿಷಿಯನ್. ನಾನು 100ಕ್ಕೆ 100 ಮ್ಯಾಥಮೆಟಿಕ್ಸಲ್ಲಿ ತರ್ತಾ ಇದ್ದೆ ನೋಡಿ, ಆಯಿತಾ. ಆಮೇಲೆ ಇನ್ನೊಂದು ಜಾತಕ ನೋಡಿ, ಧನುರ್ ಲಗ್ನ, 4ನೇ ಮನೆಯಲ್ಲಿ ಕೇತು, ಮೇನದಲ್ಲಿ ಕೇತು, ಆಮೇಲೆ ಪಂಚಮದಲ್ಲಿ ಪಂಚಗ್ರಹಗಳು ಸೂರ್ಯ, ಗುರು, ಚಂದ್ರ, ಶನಿ, ಬುಧ, ಮಂಗಲ್, ಷಷ್ಠದಲ್ಲಿ ಶುಕ್ರ, 7ನೇ ಮನೆಯಲ್ಲಿ, ಸಪ್ತಮದಲ್ಲಿ ರಾಹು, ದಶಮದಲ್ಲಿ, ಆಯಿತಾ. ಕೇತು 4ನೇ ಮನೆಯಲ್ಲಿ ದೇವರಲ್ಲಿ ಹೆದರಿಕೆಯನ್ನು ಇಡುವವರು. ಇಲ್ಲಿ ನಿಮಗೆ ತಂದೆಯೇ ಗುರುವಾಗಿರ್ತಾನೆ. ಇಲ್ಲಿ ನಿಮಗೆ ಹಣದ ಅಭಾವವಿರೋದು. ಇಲ್ಲಿ ನೀವೊಬ್ಬರು ಉತ್ತಮ ಅಡ್ವೈಸರ್ ಆಗಿರ್ತೀರ. ಇಲ್ಲಿ ಕೆಟ್ಟ ಕೇತು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು. ಇಲ್ಲಿ ನಿಮಗೆ ಸಂತೋಷವಿರಬಹುದು. ಇಲ್ಲಿ ನಿಮಗೆ ತಾಯಿಯಿಂದ ಸುಖವಿರದೇ ಇರಬಹುದು. ನೀವು ತಾಯಿಯಿಂದ ದೂರ ಹೋಗಲು ಸಾಧ್ಯ ಅಂತ ಹೇಳ್ತೇವೆ. ಅದರಿಂದ ನಾನು ಹೇಳಿದ ಪರಿಹಾರಗಳನ್ನು ನೀವು ಮಾಡ್ತಾ ಇರಿ. ಕೇತು 5ನೇ ಮನೆಯಲ್ಲಿದ್ದರೆ ಏನಾಗ್ತದೆ? 5ನೇ ಮನೆ ಮಕ್ಕಳ ಮನೆ. ನಿಮಗೆ ಹೆಣ್ಣು ಮಕ್ಕಳು ಹುಟ್ಟಬಹುದು, ಮಕ್ಕಳಾಗುವುದೇ ಕಷ್ಟ ಅಂತ ಹೇಳ್ತೇವೆ. ಯಾಕಂದರೆ ಕೇತು ಒಬ್ಬ ಸನ್ಯಾಸಿ ಗ್ರಹ, ನಪುಂಸಕ ಗ್ರಹ, ಶನಿಯಂತೆ, ಬುಧನಂತೆ. ಗುರು ಇದ್ದರೂ ಕೂಡ ಮಕ್ಕಳಾಗುವುದಿಲ್ಲ ಪಂಚಮದಲ್ಲಿ. ಇಲ್ಲಿ ಮಕ್ಕಳು ನಿಮ್ಮಿಂದ ದೂರ ಹೋಗಲು ಸಾಧ್ಯ. ಕಾರಣ ಕೇತು ಒಂದು ರೀತಿಯಲ್ಲಿ ಫ್ರಸ್ಟ್ರೇಷನ್ ತರಿಸ್ತಾನೆ. ಇಲ್ಲಿ ಮಕ್ಕಳು ನಿಮ್ಮಿಂದ ಕಲಿಯುವುದಕ್ಕೆ ದೂರ ಹೋಗ್ಬೋದು. ಅವರುಗಳು ಯಾವುದೇ ವಿದ್ಯೆಯನ್ನು ಗಳಿಸಿದಲ್ಲಿ ಅದು ಪ್ರಯೋಜನಕ್ಕೆ ಬಾರದೇ ಹೋಗ್ಬೋದು. ಇಲ್ಲಿ ಪಂಚಮದಲ್ಲಿ ಕೇತು ಇದ್ದವರು ಏನಾಗ್ತದೆ ಅಂದರೆ ನಾರ್ಮಲ್ ಎಜುಕೇಷನ್ ಬಿಟ್ಟು ವೇದ, ಉಪನಿಷತ್ತು ಎಲ್ಲ ಕಲಿತಾ ಇರ್ತಾರೆ, ಆಯಿತಾ. ಮೊನ್ನೆ ಒಬ್ಬರು ನಮ್ಮ ಮನೆಯಲ್ಲಿ ಫಿಲ್ಮ್ ಆ್ಯಕ್ಟ್ರೆಸ್, ಅವರ ಮಗನೇ ಬಂದಿದ್ದಾನೆ. ಅವರು ಪಂಚಮದಲ್ಲಿ ಕೇತು ಅಂದುಕೊಳ್ಳೆ ನಾನು ನಗಾಡಿಬಿಟ್ಟು, ಇವ ನಮ್ಮ ನಾರ್ಮಲ್ ಗ್ರ್ಯಾಜುಯೇಷನ್ ಮಾಡೋದಿಲ್ಲ, ಇವ ವೇದ ಕಲಿತಾ ಇದ್ದಾನೆ ಅಂತ ಹೇಳಿದೆ. ಅದಕ್ಕೆ ಅವ್ರು ನಗಾಡಿಬಿಟ್ಟು ಋಗ್ವೇದ ಕಲಿತಾ ಆಯಿತು ಉಪಾಧ್ಯಾಯರೇ ಅಂತ. ನೋಡಿ ಎಷ್ಟು ಕರೆಕ್ಟ್ ಆಗ್ತದೆ, ಆಯಿತಾ. ಇನ್ನು ಕೇತು ಪಂಚಮದಲ್ಲಿ ಅಸ್ತಮವನ್ನು ಕೊಡಬಹುದು, ಶ್ವಾಸಕೋಶ ಸಂಬಂಧಿತ ಕಾಯಿಲೆಯನ್ನು ಕೊಡ್ಬೋದು, ಅಶಾಂತಿಯನ್ನು ಕೊಡ್ಬೋದು, ಆಯಿತಾ. ಒಳ್ಳೆಯ ಐಶ್ವರ್ಯವನ್ನು ಕೊಡ್ತಾನೆ ಕೇತು ಬೆನಿಫಿಕ್ ಆಗಿದ್ದ ಪಕ್ಷದಲ್ಲಿ, ಆಯಿತಾ. ಸೊ ಹಾಲು ಮತ್ತು ಸಕ್ಕರೆಯನ್ನು ಹಂಚಿಬಿಡಿರಿ, ಚಿನ್ನದ ಆಭರಣ ಧರಿಸಿರಿ, ಕೇಸರಿ ತಿಲಕವನ್ನು ಹಾಕಿರಿ, ಹರಿಯುವ ನೀರಿಗೆ ಅಕ್ಕಿ ಹಿಟ್ಟನ್ನು ಬಿಡಿರಿ. ಇದೆಲ್ಲ ಒಂದು ಕೇತುವಿಗೆ ಪರಿಹಾರಗಳು. ಕೇತು 6ನೇ ಮನೆಯಲ್ಲಿದ್ದರೆ ಭಾಳ, 3, 6, 11ನೇ ಮನೆಯಲ್ಲಿ ಕೇತು ಭಾಳ ಒಳ್ಳೇದು ಮಾಡ್ತಾನೆ. ಕೇತು ಒಬ್ಬನೇ ಅಲ್ಲ, ಕೇತು, ರಾಹು, ಶನಿ ಮತ್ತು ಕುಜ, ಆ 3, 6, 11ನೇ ಮನೆಯಲ್ಲಿ ಸಾಕಷ್ಟು ಒಳ್ಳೆಯದನ್ನು ಮಾಡ್ತಾನೆ. ಕೇತು 6ನೇ ಮನೆಯಲ್ಲಿದ್ದರೆ ಏನಾಗ್ತದೆ? ಕೆಲಸದಲ್ಲಿದ್ದರೆ ಅದನ್ನು ಬಿಟ್ಟು ಬಿಡುತ್ತಾನೆ. ಕೇತು ಜಾತಕವನ್ನು ಒಳ್ಳೆ ಚೆನ್ನಾಗಿ ಇಟ್ಕೊಳ್ತಾನೆ. ಇಲ್ಲಿ ಮಾವನನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಾನೆ. ಯಾಕಂದರೆ 6ನೇ ಮನೆ ಮಾವನ ಮನೆಯಲ್ಲಿ ಕೇತು ಶಾಂತಿಯುತ ಜೀವನವನ್ನು ಕರುಣಿಸ್ತಾನೆ. ಇಲ್ಲಿ ಕೇತು ಒಳ್ಳೆಯ ತಾಯಿಯನ್ನು ಕೊಡ್ತಾನೆ. ಆ ತಾಯಿಯು ಇವನನ್ನು ಪ್ರೀತಿಸ್ತಾ ಇರ್ತಾಳೆ. ಆದರೆ ಅದೇ ಕೆಟ್ಟ ಕೇತು ಇವರುಗಳಿಗೆ ಕೆಟ್ಟ ಮಾವನನ್ನು ಕೊಟ್ಟಾನು. ಇಲ್ಲಿ ಸಡನ್ನಾಗಿ ಒಳ್ಳೆಯವರು ಕೆಟ್ಟವರಾಗಲು ಸಾಧ್ಯತೆ ಉಂಟು. ಈಗ ಡಾಕ್ಟರ್ APJ ಕಲಾಂ ಅವರು ಇದೇ ಥರ ಇದ್ದವರು. 6ನೇ ಮನೆಯಲ್ಲಿ ಕೇತು, ಮೇಷಲಗ್ನ ಅವರದ್ದು, ಚಂದ್ರ ಮಿಥುನದಲ್ಲಿ, ಗುರು ಉಚ್ಚನಾಗಿ ಕರ್ಕದಲ್ಲಿ, ಕೇತು 6ನೇ ಮನೆಯಲ್ಲಿ, ಸೂರ್ಯ ನೀಚನಾಗಿ ಬುಧ ಶುಕ್ರರೊಡನೆ ಲಕ್ಷ್ಮೀನಾರಾಯಣ ಯೋಗವನ್ನು ತುಲಾದಲ್ಲಿ ಉಂಟು ಮಾಡಿದ್ದಾನೆ. ಮಂಗಲ್ ಅಷ್ಟಮದಲ್ಲಿ, ಶನಿ ಧನುರಲ್ಲಿ, ರಾಹು ವ್ಯಯಸ್ಥಾನದಲ್ಲಿ ನೋಡಿ, ಆಯಿತಾ. ಅದೇ ಏನಾಯಿತು? ಪರಿಹಾರವಾಗಿ ಹಾಲಿಗೆ ಕೇಸರಿನ ಹಾಕಿ ಕುಡಿಯಿರಿ, ನಾಯಿಯನ್ನು ಸಾಕಿರಿ, ಬೇರೆ ನಾಯಿಗಳಿಗೆ ಬಿಸ್ಕೆಟನ್ನು ಹಂಚಿರಿ, ಕೇಸರಿ ತಿಲಕವನ್ನು ಹಾಕಿರಿ, ಹರಿಯುವ ನೀರಿಗೆ ಅಕ್ಕಿ ಹಿಟ್ಟನ್ನು ಹಾಕಿರಿ, ಚಂದ್ರನನ್ನು ಬಲಪಡಿಸಿರಿ, ಬೆಳ್ಳಿ ಬಟ್ಲನ್ನು ಊಟಕ್ಕೆ ಉಪಯೋಗಿಸಿರಿ, ಬೆಳ್ಳಿ ಲೋಟದಿಂದ ಹಾಲನ್ನು ಕುಡಿಯಿರಿ, ಆಯಿತಾ. ಕೆಲವರು ಏನಾಗ್ತಾರೆ, ಒಂದು ರಾತ್ರಿ ಹೊತ್ತು ಬೆಳ್ಳಿ ಲೋಟದಲ್ಲಿ ಹಾಲನ್ನು ಇಟ್ಟು ಬೆಳದಿಂಗಲ್ಲಿ ಇಟ್ಟು ಬೆಳಗ್ಗೆ ಎದ್ದು ಕುಡಿತಾರೆ. ಅದು ಕೂಡ ಒಳ್ಳೆಯದೇ.
ಇನ್ನು ಕೇತು 7ನೇ ಮನೆಯಲ್ಲಿದ್ದರೆ ಏನಾಗ್ತದೆ, ಇಲ್ಲಿ ಒಂದು ಜಾತಕವನ್ನು ನೋಡೋಣ. ಯಾವುದು ಇಲ್ಲಿ ಕನ್ಯಾ ಲಗ್ನದಲ್ಲೇ ರಾಹು, 7ನೇ ಮನೆಯಲ್ಲಿ ಕೇತು, 2ನೇ ಮನೆಯಲ್ಲಿ ಗುರು, 3ನೇ ಮನೆಯಲ್ಲಿ ವಕ್ರಿ ಬುಧ ಹಾಗೂ ಸೂರ್ಯ, 4ನೇ ಮನೆಯಲ್ಲಿ ಶುಕ್ರ ಚಂದ್ರ ಶನಿ, ಆಮೇಲೆ 8ನೇ ಮನೆಯಲ್ಲಿ ವಕ್ರಿ ಮಂಗಲ್ ರಾಹು ಲಗ್ನದಲ್ಲಿ ಇದ್ದ ಅಂತ ಮೊದಲೇ ಹೇಳಿದ್ದೇನೆ. ಇಲ್ಲಿ ಏನಾಗ್ತದೆ, ಸ್ಪೌಸನ್ನೇ ಒಂಥರ ಎಕ್ಸ್ಪ್ಲೋರ್ ಮಾಡಿಬಿಡ್ತಾನೆ. ಅಂದರೆ ಕೆಲವು ಬಾರಿ ಡೈವರ್ಸ್ ಕೂಡ ಆಗುವ ಸಾಧ್ಯತೆ ಉಂಟು. ಕೇತು ಎಲ್ಲಿ ಕೆಲವರಿಗೆ ಲಗ್ನದಲ್ಲಿ ಇದ್ದರೆ ಹೆಣ್ಣುಮಕ್ಕಳೇ ಒಪ್ಪುವುದಿಲ್ಲ. ಯಾಕಂದರೆ ಇವರಿಗೆ ಭೂತದ ಕನಸೆಲ್ಲ ಬರ್ಬೋದಪ್ಪ, ಪ್ರೇತಗಳು ಬರ್ಬೋದಪ್ಪ, ನಾನು ಯಾಕೆ ಸಾಯಲಿ ಇವರು ಅಂತೇಳಿ ಮದುವೆನೇ ಆಗಲಿಕ್ಕೆ ಕಷ್ಟಪಡ್ತಾರೆ. ಆ ಥರ ಏನಿಲ್ಲ, ಕೆಲವು ಬಾರಿ ಕನಸು ಬೀಳುತ್ತೆ. ಹೌದು, ನಾನು ನೋಡಿದ್ದೇನೆ, ಎಷ್ಟೋ ಜನರು ನೋಡಿದ್ದೇನೆ. ಇನ್ನು ಕೇತು 7ನೇ ಮನೆಯಲ್ಲಿದ್ದರೂ ಕೂಡ ಹಾಗೆ, ಹೆಂಡತಿಯನ್ನು ನೀವು ಕಾಮಕ್ಕೆ ಎಳೆದರೆ ಅವಳು ಬರಲಿಕ್ಕಿಲ್ಲ. ಅದೇ ನೀವು ಒಳ್ಳೆ ತೀರ್ಥಕ್ಷೇತ್ರಗಳಿಗೆ ಕರ್ಕೊಂಡು ಹೋಗ್ತೀನಿ, ತಿರುಪತಿ ಕರ್ಕೊಂಡು ಹೋಗ್ತೀನಿ, ಅಥವಾ 4 ಧಾಮ ಸುತ್ತಿಸಿ ಬರ್ತೇನೆ ಅಂದರೆ ಮೊದಲು ಬರ್ತಾಳೆ ಅವಳು. ಅಂದರೆ ಆಧ್ಯಾತ್ಮಿಕ ಕೆಲಸಗಳಿಗೆ ಮೊದಲು ಬರ್ತಾರೆ. ಆಯಿತಾ? ಇಲ್ಲಿ ಏನಂದರೆ, ನೀವು ನಮಗೆ ಅಪಮಾನ ಮಾಡಿದ್ಯಾ, ಅದಕ್ಕೆ ನಾನು ನಿನಗೆ ಅಪಮಾನವನ್ನು ಮಾಡ್ತೇನೆ ಅಂತ ಒಂದು ರೀತಿಯಲ್ಲಿ ಸೇಡಿನ ಭಾವನೆಗಳು ಉದ್ಭವಿಸ್ತಾರೆ. ಅದನ್ನು ಸ್ಪೌಸನ್ನು ಬಿಡೋ ಮೊದಲು ಏನು ಮಾಡಬೇಕಂದ್ರೆ, ಸಣ್ಣ ಪುಟ್ಟ ಪ್ರಯಾಣವನ್ನು ಮಾಡಿಬಿಡಿ, ಅದೆಲ್ಲ ಮರ್ತು ಹೋಗ್ತದೆ. ಆಯಿತಾ? ಇದಕ್ಕೆ ಕಾರಣ ಏನಂದರೆ, ರಾಹು ಲಗ್ನದಿಂದ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಾನೆ. ಕೇತು ಇಲ್ಲಿ ಶುಭನಾದಲ್ಲಿ ಜಾತಕನಿಗೆ ಒಳ್ಳೆ ಐಶ್ವರ್ಯದಲ್ಲಿ ತೂಗಿ ಬಿಡ್ತಾನೆ. ಒಳ್ಳೆ ಐಶ್ವರ್ಯದಿಂದ ಹೇಳ್ತಾರಲ್ಲ, ಜೋಕಾಲಿಯನ್ನು ತೂಗಿದ ಹಾಗೆ, ತೊಟ್ಲನ್ನು ತೂಗಿದ ಹಾಗೆ. ಆಯಿತಾ? ಕೆಟ್ಟವನಾಗಿದ್ದಲ್ಲಿ ನಿಮ್ಮ ಆರೋಗ್ಯದಲ್ಲಿ ತೊಂದರೆಯನ್ನು ಕೊಡ್ತಾನೆ, ಶತ್ರುಗಳಿಂದ ಅಪಜಯವನ್ನು ಕೊಡಿಸ್ತಾನೆ, ಪಾರ್ಟ್ನರ್ಶಿಪ್ಪನ್ನು ಒಡೆದು ಬಿಡ್ತಾನೆ, ಹುಳಿ ಹಿಂಡ್ತಾನೆ. ಕೇತು ಕೆಲಸ ಏನಂದರೆ ಹುಳಿ ಹಿಂಡುವುದು ಕೆಲಸ ಅವರಿಗೆ. ಸೊ ಇದಕ್ಕೆ ಪರಿಹಾರ ಏನಂದರೆ, ಯಾರನ್ನು ಬೈಬೇಡಿಯಪ್ಪ, ಅಹಂಕಾರದಿಂದ ಮೆರೆಯಬೇಡಿ, ಕೇಸರಿ ತಿಲಕವನ್ನು ಹಾಕಿರಿ, ಗಣೇಶನ ಫೋಟೋ ಇಡ್ರಿ, ವರ್ಷಕ್ಕೊಂದು ಗಣಹೋಮವನ್ನು ಮಾಡಿರಿ, ಹರಿವ ನೀರಿಗೆ ಅಕ್ಕಿ ಹಿಟ್ಟನ್ನು ಬಿಡ್ರಿ, ಮಂಗನಿಗೆ ಬೆಲ್ಲವನ್ನು ತಿನ್ನಿಸಿರಿ, ಬೆಳ್ಳಿ ಲೋಟದಿಂದ ಹಾಲು ಮತ್ತು ನೀರನ್ನು ಕುಡಿರಿ, ಈಶ್ವರನಿಗೆ ಹಾಲು ಮತ್ತು ನೀರಿನ ಅಭಿಷೇಕವನ್ನು ಮಾಡಿ. ಯಾಕಂದರೆ ಈಶ್ವರ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಅದು ನಿಮ್ಗೆ ಗೊತ್ತಿರಲಿ. ಚಿನ್ನದ ಆಭರಣಗಳನ್ನು ಧರಿಸಿ, ಆಯಿತಾ? ಅರಿಶಿನ ತಿಲಕವನ್ನು ಇಟ್ಕೊಳ್ಳ್ರಿ, ತೊಂದರೆ ಇಲ್ಲ. ಇನ್ನು 8ನೇ ಮನೆಯಲ್ಲಿ ಕೇತು ಇದ್ದರೆ ಏನಾಗ್ತದೆ, ಇಲ್ಲೊಂದು ಜಾತಕ ಕೊಟ್ಟಿದ್ದೇನೆ. ಮಿಥುನ ಲಗ್ನದಲ್ಲಿ ಶನಿ ಇದ್ದಾನೆ, 2ನೇ ಮನೆಯಲ್ಲಿ ಸೂರ್ಯ ಶುಕ್ರ ಬುಧ ರಾಹು, 3ನೇ ಮನೆಯಲ್ಲಿ ಗುರು ಮತ್ತು ಮಂಗಲ್, 8ನೇ ಮನೆಯಲ್ಲಿ ಕೇತು, 12ನೇ ಮನೆಯಲ್ಲಿ ಚಂದ್ರ. ಇಲ್ಲಿ ಕೇತು ನಿಮಗೆ ಅಕ್ಕಲ್ಟ್ ವಿಜ್ಞಾನವನ್ನು ಕೊಡಿಸ್ತಾ ಇರ್ತಾನೆ. ನಿಮಗೆ ನಿಮ್ಮ ಗುಪ್ತಾಂಗದಲ್ಲಿ ತೊಂದರೆಗಳು ಬರ್ಬೋದು, ಪೈಲ್ಸ್ ಕಂಪ್ಲೇಂಟ್ ಬರ್ಬೋದು, ಹೆಣ್ಣು ಮಕ್ಕಳಿಗೆ ರಕ್ತಸ್ರಾವ ಅಂದರೆ ಮುಟ್ಟಿನ ತೊಂದರೆ ಆದೀತು. 8ನೇ ಮನೆಯಲ್ಲಿ 34ನೇ ವರ್ಷದಲ್ಲಿ ಒಬ್ಬ ಮಗನನ್ನು ಕೊಡ್ತಾನೆಂಬ ವಾಡಿಕೆ ಉಂಟು. ಕೆಲವು ಬಾರಿ ನಿಮಗೆ ಮಕ್ಕಳಾದ ಮೇಲೆ ಮಕ್ಕಳಾಗುವ ಸಾಧ್ಯತೆ ಉಂಟು. ಆಯಿತಾ? ಇದೆಲ್ಲ ಕೆಲವೊಂದು ವಿಚಾರ. ಅಂದರೆ 34ನೇ ವರ್ಷ ನಿಮ್ಮ ತಂಗಿಯ ಮದುವೆ ಆದಮೇಲೆ ನಿಮಗೆ ಮಕ್ಕಳಾಗುವ ಸಾಧ್ಯತೆ ಉಂಟು. ಆಯಿತಾ? ಇಲ್ಲ ಬಿಡಿ, ಅದು ಕೆಲವು ಬಾರಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಉಂಟು. ಇಲ್ಲಿ ಏನಾಗ್ತಂದರೆ ಗೈನಿಕ್ ಪ್ರಾಬ್ಲಮ್ ಜಾಸ್ತಿ ಬರ್ತದೆ. ಯಾಕಂದರೆ 8ನೇ ಮನೆ ಅಲ್ವ. ಹಾಗೆ ಕಿವಿಯಲ್ಲಿ ಚಿನ್ನದ ಉಂಟಿಯೋ ಏನೋ ಒಂದು ಧರಿಸಿರಪ್ಪ. ಇದಕ್ಕೆ ಪರಿಹಾರಗಳು: ಕಿವಿಯಲ್ಲಿ ಚಿನ್ನದ ಆಭರಣ ಹಾಕಿ, ಮನೆಯಲ್ಲಿ ನಾಯಿಯನ್ನು ಸಾಕಿ, ನಾಯಿಗಳಿಗೆ ಬಿಸ್ಕೆಟನ್ನು ಹಾಕಿ. ನಮ್ಮ ಮನೆ ಎದುರುಗಡೆ ಒಬ್ಬ ಇದ್ದಾನೆ, ಯೋಗ ಮಾಡುವವನು. ಅವನು ಬಿಸ್ಕೆಟ್ ಹಾಕ್ತಾನೆ, ಬೇರೆಯವ್ರ ಮನೆ ಮುಂದೆ ಕರೆದು ಬಿಸ್ಕೆಟ್ ಹಾಕ್ತಾನೆ. ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಕೇಸರಿ ತಿಲಕವನ್ನು ಇಲ್ಲ ಅರಿಶಿನ ತಿಲಕವನ್ನು ಇಟ್ಟರೆ, ಅದಕ್ಕೆ ಮುಂಚೆ ತೆಂಗಿನೆಣ್ಣೆ ಬೊಟ್ಟನ್ನು ಇಟ್ಟು ತಿಲಕವನ್ನು ಇಡ್ರಿ. ನಾಮ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಅವ್ರು ನಾಮ ಹಾಕಿದ್ರೆ ಕೆಲವು ಹುಡುಗಿಯರು ಹೇಳ್ತಾರೆ, ಏನಯ್ಯ ಮುದುಕ, ನೀನೇ ನಾಮ ಹಾಕೊಂಡು ನಿನ್ನ ಸಂಸಾರದೊಂದಿಗರಿಗೂ ನಾಮ ಹಾಕಿ ಬೇರೆಯವರಿಗೂ ನಾಮ ಹಾಕ್ತೀಯಲ್ಲೋ ಅಂತ ಗೋಳಾಡ್ತಾ ಇರ್ತಾರೆ. ಆಯಿತಾ? ನಾನು ಹಾಕ್ತೇನೆ ಅಂತ ತಿಳ್ಕೊಳ್ಳೆ. ಹರಿವ ನದಿಗೆ ಅಕ್ಕಿ ಹಿಟ್ಟನ್ನು ಬಿಸಾಕಿರಿ. 2 ಕಲರಿನ ಬೆಡ್ಶೀಟನ್ನು ಬಡವರಿಗೆ ದಾನ ಮಾಡಿಪ್ಪ. ಆಯಿತಾ? ಇಲ್ಲಾಂದರೆ ದೇವಸ್ಥಾನಕ್ಕೆ ಕೊಡಿ. ಕೇತು 9ನೇ ಮನೆಯಲ್ಲಿದ್ದರೆ, ಇಲ್ಲಿ ನೋಡಿ ಒಳ್ಳೆ ಒಬ್ಬರದ್ದು ಜಾತಕವನ್ನು ತೋರಿಸಿದ್ದೇನೆ. ಇಲ್ಲಿ ವೃಶ್ಚಿಕ ಲಗ್ನ 3ನೇ ಮನೆಯಲ್ಲಿ ರಾಹು, ಅಂದರೆ 9ನೇ ಮನೆಯಲ್ಲಿ ಕೇತು, ಗುರು 11ರಲ್ಲಿ ವಕ್ರಿ, ಚಂದ್ರ ಮಿಥುನದಲ್ಲಿ 6ರ ನಕ್ಷತ್ರ, ಸೂರ್ಯ ಮತ್ತು ಮಂಗಲ್, ಸೂರ್ಯ ಉಚ್ಚ, ಮಂಗಲ್ ಮನೆಯಲ್ಲಿ ರುಚಕ ಯೋಗವನ್ನು ಉಂಟು ಮಾಡಿದೆ 6ನೇ ಮನೆಯಲ್ಲಿ. 5ನೇ ಮನೆಯಲ್ಲಿ ಬುಧ, ಶನಿ ಮತ್ತು ಶುಕ್ರ, ಕುಂಭದಲ್ಲಿ ರಾಹು, ಮಕರದಲ್ಲಿ.
ಆವಾಗ ಏನು ಕೇತು 9ನೇ ಮನೆಯಲ್ಲಿದ್ದರೆ ಏನಾಯ್ತು, ಒಳ್ಳೆ ಧಾರ್ಮಿಕತ್ವ. ಇವರು ಫಾರಿನ್ ಲ್ಯಾಂಡಲ್ಲಿ ಇರ್ತಾರೆ. 9ನೇ ಮನೆ ಲಕ್ಕಿನ ಮನೆ, ಭಾಗ್ಯದ ಮನೆ, ಧರ್ಮದ ಮನೆ. ಇಲ್ಲಿ ಕೇತು ನಿಮ್ಮನ್ನು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗ್ತಾನೆ. ತಂದೆಯಿಂದ ದೂರ ಇರ್ತೀರಾ, ಕೆಲವೊಮ್ಮೆ ತಂದೆಯೂ ಇಲ್ಲದವರಾಗಿರ್ತೀರಿ. ಇವರು ಒಳ್ಳೆ ಕೆಲಸಗಾರರಾಗಿರ್ತಾರೆ, ಕೆಲಸದಲ್ಲಿಯೇ ಮಗ್ನರಾಗಿರ್ತಾರೆ. ಆದರೆ ಸಡನ್ನಾಗಿ ಎಲ್ಲವುದನ್ನು ಬಿಟ್ಟು ಬಿಡ್ತಾರೆ. ಇಲ್ಲಿ ಧಾರ್ಮಿಕತೆಗೆ ಅಂಟಿಕೊಳ್ಳುವುದು ಜಾಸ್ತಿ. ಇನ್ನು ಇಲ್ಲೊಂದು ಜಾತಕ ನೋಡಿ, ಕೂಟ ಮಹಾಜಗತ್ತಿನ ಎಕ್ಸ್ ಪ್ರೆಸಿಡೆಂಟ್, ಸಿಂಹ ಲಗ್ನ, 2ನೇ ಮನೆಯಲ್ಲಿ ರಾಹು, 3ನೇ ಮನೆ ತುಲಾದಲ್ಲಿ ಶುಕ್ರ ಮಾಳವ್ಯ ಯೋಗವನ್ನು ಉಂಟು ಮಾಡಿದ್ದಾನೆ. 9ನೇ ಮನೆಯನ್ನು ನೋಡುತ್ತಾ ಇದ್ದಾನೆ. 9ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಆಯಿತಾ. ಆಮೇಲೆ ಸೂರ್ಯ, ಗುರು, ಮಂಗಲ್, ಬುಧ 4ನೇ ಮನೆಯಲ್ಲಿದ್ದಾರೆ. ಅಂದರೆ ಮಂಗಲ್ ವೃಷಭ ಯೋಗವನ್ನು ಉಂಟು ಮಾಡಿದ್ದಾನೆ. ಕೇಂದ್ರ ಸ್ಥಾನದಲ್ಲಿದ್ದಾರೆ. ಶನಿ ಪಂಚಮದಲ್ಲಿದ್ದಾನೆ. ಕೇತು ಅಷ್ಟಮದಲ್ಲಿದ್ದಾನೆ. ಚಂದ್ರ ಎಲ್ಲಿದ್ದಾನೆ? ಚಂದ್ರ 9ನೇ ಮನೆ. ಆಯಿತಾ. ಏಳು 8 ಕೇತು. ಇಲ್ಲಿ 9ನೇ ಮನೆಯಲ್ಲಿ ಅಂದರೆ ಬಹಳ ವಿಧೇಯಕರ ಕೆಲಸ ಮಾಡ್ತಾರೆ. ಒಳ್ಳೆ ಐಶ್ವರ್ಯವಿರ್ತದೆ. ಐಶ್ವರ್ಯಕ್ಕೇನು ತೊಂದರೆ ಇಲ್ಲ. ಇವರ ಮಕ್ಕಳಿಗೆ ಒಳ್ಳೆ ಇಂಟ್ಯೂಷನ್ ಬರ್ತದೆ, ದೂರದೃಷ್ಟಿಯೂ ಇರ್ತದೆ ಅಂತ. ಒಳ್ಳೆ ಮಕ್ಕಳು ಭಾಳ ಪ್ರಖ್ಯಾತಿ ಆಗ್ತದೆ. ಕೇತು ಕೆಟ್ಟವರಾಗಿದ್ದರೆ ಮಾತ್ರ ಬಡಸ್ತಿಗೆಯನ್ನು ಅನುಭವಿಸ್ತಾ ಇರ್ತಾರೆ ಅಂತ. ಅದೇ ಕೇತು 10ನೇ ಮನೆಯಲ್ಲಿದ್ದರೆ ದಶಮ ಸ್ಥಾನದಲ್ಲಿ ಖಂಡಿತ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬರ್ತಾರೆ. ಕೆಲಸ ಮಾಡೋದು ಕಷ್ಟ ಇದೆ. ದಶಮದಲ್ಲಿ ಕೇತು ಇದ್ದರೆ ಕೆಲವೊಮ್ಮೆ ಇಂಜಿನಿಯರ್ ಆಗಿ ಮನೆಯಲ್ಲೇ ಪಕಡದಿನ ಥರ ಇರ್ತಾರೆ. ಏನು ಮಾಡ್ತೀರಾ ಹೇಳಿ, ಕೆಲಸ ಸಿಗೋದು ಕಷ್ಟ. ಆದರೆ ಕೆಲಸ ಮಾಡಲಿಕ್ಕೂ ಉಮೇದೇ ಇಲ್ಲ. ಯಾಕಂದರೆ ಅಪ್ಪನ ದುಡ್ಡಿಗೆ ಒಂದು ತೂಂಬಾಗಿ ಕೆಲಸ ಮಾಡ್ತಾ ಇರ್ತಾರೆ ಇವರು. ನಾನು ಹೇಳ್ತೇನೆ. ಆಯಿತಾ. ಕೇತು 10ನೇ ಮನೆಯಲ್ಲಿದ್ದರೆ ನೀವು ಬೇಕಾದ್ರೆ ನೋಡಿ, ಒಳ್ಳೆ ಕೆಲಸವನ್ನು ಬಿಟ್ಟು ಬರುವುದು ಉಂಟು. ಇನ್ನು ಕೇತು ಈ ಮನೆಯಲ್ಲಿ ಭಾಳ ಶುಭನಾಗ್ತಾನೆ, ಭಾಳ ಫೇಮಸ್ ಆಗ್ತಾರೆ. ಅದೆಲ್ಲ ಏನೂ ತೊಂದರೆ ಇಲ್ಲ. ನೇಮ್ ಆ್ಯಂಡ್ ಫೇಮ್ ಎಲ್ಲ ಬಂದೇ ಬರ್ತದೆ. ಆಯಿತಾ. ಕೇತು ಕೆಟ್ಟದಾಗಿದ್ದರೆ ಮಾತ್ರ ಕಷ್ಟಕರ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಇವರುಗಳಿಗೆ ಶಾಂತಿಯೇ ಇಲ್ಲದವರಾಗಿರ್ತಾರೆ. ಆದರೆ ಇಲ್ಲಿ ನೀವು ಪರಿಹಾರ ಚೆನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ. ಪರಿಹಾರ ಇಷ್ಟುವರೆಗೆ ಹೇಳಿದ್ದೇನೆ, ಅದನ್ನೇ ಮತ್ತೆ ರಿಪೀಟ್ ಮಾಡುವುದಿಲ್ಲ. ಇನ್ನು ಕೇತು 11ನೇ ಮನೆಯಲ್ಲಿ ನೋಡಿ, 3, 6 ಮತ್ತು 11ನೇ ಮನೆಯಲ್ಲಿ ಒಳ್ಳೆಯದನ್ನೇ ಮಾಡ್ತಾರೆ. 11ನೇ ಮನೆಯಲ್ಲಿ ಕೇತು ಇದ್ದರೆ, ಕೇತು ಅಥವಾ ರಾಹು 11ನೇ ಮನೆಯಲ್ಲಿದ್ದರೆ ನಿಮಗೆ ಒಳ್ಳೆ ಐಶ್ವರ್ಯವಂತರು. ನಮ್ಮ ಪುರೋಹಿತರು ಹೇಳೋದ, ಒಳ್ಳೆ ಐಶ್ವರ್ಯವಂತ, ಧೀಮಂತ, ಶೂರವಂತನಾಗಿ ಇರಯ್ಯ, ಒಳ್ಳೆ ಸಹಸ್ರ 100 ಮಕ್ಕಳನ್ನು ಇರಯ್ಯ ಅಂತ ಹೇಳುವುದು ಉಂಟು, ಆಶೀರ್ವಾದ ಮಾಡುವುದು ಉಂಟು. ಆಯಿತಾ. ಅಂಥ ಒಂದು ಒಳ್ಳೆಯ ಆಶೀರ್ವಾದವನ್ನು ಇಲ್ಲಿ ನೀವು ತೆಗೆದುಕೊಳ್ತೀರಾ. ಇನ್ಕಮ್ ಕ್ಯಾಶ್ ಆ್ಯಂಡ್ ಕ್ಯಾರಿಯಲ್ಲಿ ಬರಬೇಕು. 11ನೇ ಮನೆಯಲ್ಲಿ 11ನೇ ಮನೆಯಲ್ಲಿ ಏನಾಗ್ತದೆ ಅಂದರೆ ಸ್ನೇಹಿತರು ಜಾಸ್ತಿ. ಆದರೆ ಇಲ್ಲಿ ಕೇತು ಇದ್ದಾವಾಗ ಏನಾಗ್ತದೆ ಅಂದರೆ ಸ್ನೇಹಿತರನ್ನು ಸಡನ್ನಾಗಿ ಕಳೆದುಕೊಳ್ತೀರಾ. ಆಯಿತಾ. ಆದರೆ ಮತ್ತೆ ಸಂಪಾದಿಸಲು ಬಹಳ ಕಷ್ಟಕರ. ಇಲ್ಲಿ ಬಿಸ್ನೆಸ್ ಇನ್ಕಮ್ ಕೂಡ ಕ್ಯಾಶ್ ಆ್ಯಂಡ್ ಕ್ಯಾರಿಯಲ್ಲಿ ಮಾಡ್ಕೊಳ್ಬೇಕಾಗ್ತದೆ, ಇಲ್ಲಾಂದರೆ ನಿಮಗೆ ಸಿಗುವುದಿಲ್ಲ. ಇಲ್ಲಿ ಕೇತು ಸಾಕಷ್ಟು ಐಶ್ವರ್ಯನ ಕೊಡಿಸ್ತಾನೆ, ಅದ್ರ ಮಾತ್ರ ಗ್ಯಾರಂಟಿ. ರಾಜಯೋಗ, ಜಾತಕನಿಗೆ ಒಂದು ರಾಜಯೋಗ ಅಂತ ಹೇಳಬೇಕು. ಕೇತು 11ನೇ ಮನೆ ಇದ್ದ ತಕ್ಷಣ ನಾವು ಹೇಳ್ಬೋದು, ಈ ಜನ ತುಂಬ ಮೇಲಕ್ಕೆ ಹೋಗ್ತಾನೆ. ಆದರೆ ಅಬ್ಡಮೆನ್ಸ್ ತೊಂದರೆ, ಕಿಬ್ಬೊಟ್ಟೆ ತೊಂದರೆಗಳೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು. ತಾಯಿ ಮತ್ತು ಅಜ್ಜಿಗೆ ಕಷ್ಟ ಬರಬಹುದು. ಆಯಿತಾ. ಇಲ್ಲಿ ಒಂದು ಜಾತಕವನ್ನು ಕೊಟ್ಟಿದ್ದೇನೆ. ಯಾವುದು? ಮಕರ ಲಗ್ನದ ಶುಕ್ರ ಮತ್ತು ಮಂಗಲ್, 2ನೇ ಮನೆಯಲ್ಲಿ ಶನಿ, ಕುಂಭದಲ್ಲಿ ಶನಿ, ಮೂಲ ತ್ರಿಕೋಣ ಶನಿ, ರಾಹು ಚಂದ್ರ ಒಟ್ಟಿಗಿದ್ದಾರೆ. ಅಂದರೆ ರಾಹು ವೃಷಭದಲ್ಲಿ ಉಚ್ಛ, ಚಂದ್ರ ರೋಹಿಣಿ ನಕ್ಷತ್ರ, ಗುರು ಮಿಥುನದಲ್ಲಿ ವಕ್ರಿ, ಕೇತು ವೃಶ್ಚಿಕದಲ್ಲಿ, ಬುಧ ಮತ್ತು ಸೂರ್ಯ ಧನುರಲ್ಲಿ. ಸೊ ಇನ್ನು ಕೇತು 12ನೇ ಮನೆಯಲ್ಲಿದೆ. ಇದು ಮೋಕ್ಷದ ಮನೆ, ಕೊನೆಯ ಮನೆ, ವೈರಾಗ್ಯದ ಮನೆ. ಒಂದು ವೇಳೆ ಕೇತು ಮೀನದಲ್ಲಿದ್ದು, ನವಾಂಶದಲ್ಲಿ ಮೀನದಲ್ಲಿದ್ದರೆ 100ಕ್ಕೆ 100 ಅವರ ಸನ್ಯಾಸಿ ಗ್ಯಾರಂಟಿ. ಸನ್ಯಾಸಿ ಜೀವನಕ್ಕೆ ಶನಿ ಕೇತು ಎಲ್ಲ ಹೆಲ್ಪ್ ಮಾಡ್ತಾರೆ. ಆಯಿತಾ. ಈಗ ಪಂಚಮದಲ್ಲಿ ಶನಿ ಇದ್ದರೆ ಅವರಿಗೆ ಮಕ್ಕಳಾಗುವುದಿಲ್ಲ, ಮದುವೆ ಆಗುವುದು ತಡವಾಗ್ತದೆ. ಆಯಿತಾ. ಹಾಗೆ ಇದನ್ನೆಲ್ಲ ನಾವು ಕನೆಕ್ಟ್ ಮಾಡ್ಬೋದು. ಕನೆಕ್ಟ್ ಮಾಡಿದವಾಗ ಗೊತ್ತಾಗ್ತದೆ. ಅಂದರೆ ಏನಂತ, 12ನೇ ಮನೆಯಲ್ಲಿದ್ದರೆ ಒಂದಿಷ್ಟು ಎಷ್ಟೇ ನೀವು ಸಂಪತ್ತಿದ್ರೂ ಕೂಡ, ಅಯ್ಯೋ ನನ್ನ ಗಂಡ ಹಾಗೆ, ನನ್ನ ಗಂಡ ಹೀಗೆ, ನನ್ನ ಗಂಡ ನನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ, ನಾನು ಯಾಕಪ್ಪ ಇವರನ್ನು ಮದುವೆಯಾದೆ, ಅಯ್ಯಯ್ಯೋ ಅಯ್ಯೋ ಅಂತ ಕೂಗ್ತಿರ್ತಾರೆ. ಅವರನ್ನು ಕೇಳಿದರೆ ಅದು ಹತ್ರ ಒಂದು 15 ವರ್ಷದವರೆಗೆ ಏನು ಬರುವುದಿಲ್ಲ. 15 ವರ್ಷ ಮದುವೆ ಆಗಿ ದಾಟ್ತೋ ಈ ಎಲ್ಲ
ಬ್ಲೇಮ್ಗಳು ಹೆಂಗಸರ ಬಾಯಿಂದ ಬಂದೇ ಬರಬೇಕು, ಇಲ್ಲ ಅಂದ್ರೆ ಅವ್ರ ಹೆಂಗಸರೇ ಅಲ್ಲ. ಇದು ಶತಸಿದ್ಧ. 12ನೇ ಮನೆಯಲ್ಲಿ ಕೇತು ಇದ್ದವರೆಲ್ಲ ನೀವು ನೋಡಿ, ಅವರೆಲ್ಲ ಇದೇ ಥರ ಮಾತಾಡ್ತಾರೆ. ನನ್ನ ಗಂಡ ಹಾಗೆ, ನನ್ನ ಗಂಡ ಹೀಗೆ. ಆಯ್ತಾ? ಅವ್ರಿಗೆ ಗೊತ್ತಿಲ್ಲ ಎಲ್ಲರ ಗಂಡನೂ ಮೆಂತಿ ಕದ್ದವನೇ ಅಂತ ಗೊತ್ತೇ ಇಲ್ಲ. ಇರಲಿ ಬಿಡಿ, ನಾನು ಯಾಕೆ ಹೇಳಿ, ನನಗೆ ಸುಮ್ಮನೆ ಅನಗತ್ಯವಾದ ಕಮೆಂಟ್ಸನ್ನು ತರಿಸ್ಕೊಳ್ಬೇಕಾಗ್ತದೆ. ಆದ್ದರಿಂದ ಇಲ್ಲಿಗೆ ಮುಗಿಸ್ತೇನೆ. ದಯವಿಟ್ಟು ಇದನ್ನು 2-3 ಬಾರಿ ಕೇಳಿ. ಕೇತು ಅಂದರೆ ಉತ್ತಮ ಗ್ರಹ. ಆದರೆ ಕೇತು ನಿಮಗೇನು ಮಾಡ್ತಾನೆ ಅಂದರೆ ಸಡನ್ನಾಗಿ ಬೆಲೂನನ್ನು ಮಾಡಿ ಬಸ್ಟ್ ಮಾಡಿಬಿಡ್ತಾನೆ. ಕೇತು ಹಾಲಿಗೆ ಲಿಂಬೆ ಹುಳಿ ಹಿಂಡಿದಾಗ, 1 ಡ್ರಾಪ್ ಲಿಂಬೆ ಹುಳಿ ಹಿಂಡಿದಕ್ಕೆ ಹಾಲು ಎಲ್ಲ ಒಡೆದೋಯ್ತು. ಅದು ಕೇತು. ನಮ್ಮಲ್ಲಿ ಕೂಡ ಕೆಲವು ಹೆಂಗಸರು ಇರ್ತಾರೆ, ಅಯ್ಯೋ ಅವಳು ಮಾಡಿದ ಸಾರಂದರೆ ಹೈ ಕ್ಲಾಸ್ ಅಂತ ಹೇಳಿದ್ರೆ ಸಾಕು, ಅವಳು ಇಲ್ಲಿದ್ದಾಗ ಗುಟ್ಟಾಗಿ ಒಳಗಡೆ ಹೋಗಿ ಒಂದು ಕೊಡಪಾನದಲ್ಲಿ ತಂಬಿಗೆ ನೀರು ತೆಗೆದುಕೊಂಡು ಆ ಸಾರಿಗೆ ಹಾಕಿ ಮೆಣ್ಣಕ್ಕೆ ಹೊರಗಡೆ ಬಂದುಬಿಡ್ತಾಳೆ. ಬೇಕಾದರೆ ಒಲೆಗೆ ಇನ್ನೂ ಒಂದು ಸೌದೆ ಕೊಳ್ಳಿನ ಹಾಕಿಬಿಟ್ಟು ಉರಿಯನ್ನು ಒಳ್ಳೆ ದೊಡ್ಡದು ಮಾಡಿದ್ದೇನೆ ನಾನು ಅಂತ ಹೇಳಲಿಕ್ಕೆ ಹೋಗ್ತಾಳೆ. ಆ ಸಾರನ್ನು ಉಂಡ ಇವರು ಜನಗಳೆಲ್ಲ, ಅಯ್ಯೋ ಈ ಸಾರು ಎಂತ ಯಾರು ಮಾಡಿದ್ದು, ಅಯ್ಯೋ ಸಾರು ಮಾಡಿದ್ದ ಜಾನಕಿ ಅಂತ ಒಂದು ಅಪಸ್ವರ ಬರ್ತದೆ. ಇದು ಕೇತು. ಅರ್ಥ ಆಯ್ತಾ? ಸಿಂಪಲ್. ಹುಳಿ ಹಿಂಡುವ ಕೆಲಸ ಅಂದರೆ ಇದೇ. ಸೊ ನಿಮ್ಮ ಸಂಸಾರದಲ್ಲಿ ಕೂಡ ಅನೇಕ ಕೇತುಗಳು ಇರಬಹುದು. ಆದರೆ ಕೇತು ಶುಭ ಗ್ರಹನಾಗಿದ್ದಲ್ಲಿ ನಿಮ್ಮನ್ನು 100ಕ್ಕೆ 100 ಮ್ಯಾಥಮೆಟಿಕ್ಸ್ನಲ್ಲಿ ತರಿಸದೇ ಇದ್ರೆ ಅವ ಕೇತುವೇ ಅಲ್ಲ. ಒಳ್ಳೆ ಜ್ಞಾನಕಾರಕ, ಒಳ್ಳೆ ಫಸ್ಟ್ ಕ್ಲಾಸ್ ಮಂತ್ರೋಚ್ಚಾರಣೆ ಮಾಡುವಂಥ ಕೇತು, ಒಳ್ಳೆ ಜ್ಯೋತಿಷ್ಯದಲ್ಲಿ ಎಕ್ಸ್ಪರ್ಟೈಸ್ ಮಾಡುವಂಥ ಕೇತು. ಕೇತು ಮತ್ತು ಗುರು ಇದ್ದರೆ ಜ್ಞಾಪಕವೂ ಇರ್ತದೆ, ನಿಮಗೆ ಜ್ಯೋತಿಷ್ಯದ ನಾಲೆಜ್ ಕೂಡ ಇರ್ತದೆ. ಜ್ಯೋತಿಷ್ಯಕ್ಕೆ ಶನಿ ಬೇಕು, ಕೇತು ಬೇಕು, ಬುಧ ಬೇಕು, ಶುಕ್ರ ಬೇಕು, ಗುರು ಬೇಕು. ಇಷ್ಟು ಗ್ರಹಗಳು ನಿಮ್ಗೆ ಒಳ್ಳೆಯದಾಗಿದ್ದರಲ್ಲಿ ನೀವು ದೊಡ್ಡ ಪಂಡಿತರು ಮತ್ತು ನೇಮ್ ಆ್ಯಂಡ್ ಫೇಮ್ ಗಳಿಸೋದ್ರಲ್ಲಿ ಒಂದು ಚೂರು ಸಂಶಯ ಬೇಡ ನಿಮಗೆ. ನಿಮ್ಮ ಕುಂಡಲಿಯನ್ನು ನೋಡಿ ಅದರಲ್ಲಿ ಐಡೆಂಟಿಫೈ ಮಾಡಿ. 4 ಕೇಂದ್ರ ಸ್ಥಾನ 1, 4, 7, 10, 1, 4, 7, 10. ಇಲ್ಲಿ ಈ ಮನೆ ಒಂದು ದೊಡ್ಡ ಕಂಬಗಳಿದ್ದ ಹಾಗೆ. ಆ ಕಂಬ ಇದ್ದಲ್ಲಿ ಉಚ್ಚಗ್ರಹಗಳಿದ್ದಾವೋ, ಅದೇ ಥರ 1, 5, 9 ತ್ರಿಕೋಣ ಸ್ಥಾನದಲ್ಲಿ ಉಚ್ಚಗ್ರಹಗಳಿದ್ದಾರೋ ನೋಡಿಕೊಳ್ಳಿ. ಕೇತು, ಶನಿ, ಬುಧ, ಶುಕ್ರ, ಗುರುವಿನ ದೃಷ್ಟಿ ಪರಸ್ಪರ ಇದೆಯೋ, ಆವಾಗ ನಿಮ್ಮನ್ನು ನೀವೇ ತುಲನೆಯನ್ನು ಮಾಡಿಕೊಳ್ಬೋದು. ಓಹ್, ನಾನು ಜ್ಯೋತಿಷ್ಯಗಾರರ ಹತ್ರ ಹೋಗುವಾಗ ಅವಶ್ಯಕತೆಯೇ ಇಲ್ಲ, ನಾನೇ ದೊಡ್ಡ ಜ್ಯೋತಿಷ್ಯಗಾರ ಅಂತ ನಿಮ್ಮ ಬಗೆ ಬಂದೇ ಬರ್ತದೆ. ಆಯಿತಾ? ಇದಿಷ್ಟನ್ನು ಹೇಳಿ ಈ 33 ನಿಮಿಷದ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ.